ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ವಸ್ತ್ರ ವಿನ್ಯಾಸಕಾರರಂತ ವೀರೇಂದ್ರ ಅವರು. ಬನ್ನಿ ಅವ್ರ ಜೊತೆ ಮಾತ್ರ ಮುಂದುವರ್ಸೋಣ. ಸೊ ನಾವು ಮಾತಾಡ್ತಾ ಇದ್ವಿ ವಸ್ತ್ರ ವಿನ್ಯಾಸದ ಬಗ್ಗೆ. ಸೊ ವಸ್ತ್ರ ವಿನ್ಯಾಸ ಅಂತಂದರೆ ತುಂಬ ಜನಕ್ಕೆ ಇಷ್ಟ ಇದೆ, ಡ್ರೆಸ್ ಮಾಡ್ತಾರೆ ಅಷ್ಟೇ ಮಾಡ್ತಾರೆ ಅಂತ. ತುಂಬ ಅದಕ್ಕೆ ವಸ್ತ್ರ ವಿನ್ಯಾಸ ಮಾಡೋದು ಕೂಡ ಒಂದು ಕಲೆನೇ. ಸೊ ವಸ್ತ್ರ ವಿನ್ಯಾಸಕಾರರಾಗಿ ಬರೋದು ಅಂದರೆ ಹೇಗೆ, ಅವ್ರಿಗೆ ಹೇಗೆ ಬರ್ತಾರೆ, ಏನೆಲ್ಲ ತರಬೇತಿಗಳು ಮುಖ್ಯವಾಗಿ ಬೇಕು ಅಂತೀರಾ? ಈಗ ಬೇಸಿಕಲಿ ನಮ್ಮಲ್ಲೂ ಭಾಳಷ್ಟು ಜನ ಕೆಲಸಕ್ಕೆ ಬರ್ತಾರೆ, ಎಲ್ಲೋ ಕೆಲಸ ಕಲಿತಾರೆ, ಎಲ್ಲೋ ಹೊರಟೋಗ್ತಾರೆ. ಪ್ರಾಮಾಣಿಕವಾಗಿ ಅವ್ರಿಗೆ ಟೈಲರಿಂಗ್ ಬರಲ್ಲ. ಎಲ್ಲೋ ಒಂದು ಕಡೆ ಹೀರೋಯಿನ್ಗೆ ಬಟ್ಟೆ ಬೇಕು ಅಂದರೆ, ಅದು ಯಾವುದೋ ಧಾರಾವಾಹಿಲಿ ಕೆಲಸಕ್ಕೆ ಪಾತ್ರ ಮಾಡ್ತಿರೋರಿಗೆ ಬಟ್ಟೆ ಬೇಕು ಅಂದರೆ ಹೊಲಿಯೋದಕ್ಕೆ ಆ ಜಾಗದಲ್ಲಿ ಆಗಲ್ಲ ಅವ್ರಿಗೆ. ಅಲ್ಲೆಲ್ಲೋ ರೆಡಿಮೇಡ್ ಇರೋದಂಥ ಒಂದು ಹಾಕೋದಕ್ಕೆ ಅವ್ರಿಗೆ ಗೊತ್ತಿರ್ತದೆ. ಆದರೆ ಆ ಸ್ಪಾಟ್ನಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಿ ಅದೊಂದು ಆಗಲಿಲ್ಲ ಇಮಿಡಿಯೇಟ್ ಡಿಸೈನ್ ಮಾಡಿ ಹಾಕಬೇಕು ಅನ್ನೋಂಥ ಟ್ಯಾಲೆಂಟ್ಗಳು ಯಾರು ಬೆಳೀತಾ ಇಲ್ಲ. ಆ ಮಟ್ಟದಲ್ಲಿ ನಾನು ಹೇಳೋದೇನು ಅಂತಂದರೆ, ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿಬಿಟ್ರೆ ಅಲ್ಲಿ ನಾವೇನೋ ಮಾಡ್ತೀವಿ ಅಂತಲ್ಲ. ಬೇಸಿಕಲಿ ಬೇಸಿಕ್ ನಾಲೆಡ್ಜು ಜೊತೆಗೆ ಟೈಲರಿಂಗ್ ಗೊತ್ತಿರಬೇಕು. ಸೆಟ್ ಇರ್ಬೋದು ಅಥವಾ ಡಿಸೈನಿಂಗ್ ಇರ್ಬೋದು, ಡ್ರೆಸ್ ಇರ್ಬೋದು. ಸೊ ಟೋಟಲ್ ಆಗಿ ಎಷ್ಟು ದಿನ ಬೇಕು ನಿಮಗೆ ರೆಡಿ ಮಾಡೋಕ್ಕೆ ಅಂತ? ಹಾಗೇನಿಲ್ಲ, ಈಗ ಗ್ರೂಪ್ ಡ್ಯಾನ್ಸ್ಗಳೆಲ್ಲ ಮೊದಲೇ ಕೊಡ್ತಾರೆ. ಒಂದು 3 ದಿವಸ 4 ದಿವಸ ಅಥವಾ ಒಂದು ವಾರ ಗ್ಯಾಪ್ ಇರ್ತದೆ ಹಂಗೆ ಕೊಡ್ತಾರೆ. ಕೆಲವೊಂದು ಸೀನ್ ಏನಾಗುತ್ತೆ ಅಂತ ಅಂದರೆ, ಬೆಳಗ್ಗೆ 9 ಗಂಟೆಯ ಶೂಟಿಂಗ್ ಇದ್ದರೆ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಈಗ ಅರ್ಜೆಂಟಾಗಿ ಹೀರೋಯಿನ್ಗೆ ಕಾಸ್ಟ್ಯೂಮ್ ರೆಡಿ ಮಾಡಿ ಅಂತ ಹೇಳ್ತಾರೆ. ಇಂಥವೆಲ್ಲ ಅನುಭವಗಳು ಸಿಕ್ಕಾಪಟ್ಟೆ ಆಗೋಗಿದೆ ನನಗಂತೂ. ಚೆನ್ನಾಗಿರುತ್ತಲ್ಲ ಆ ಥರ ಕೆಲಸ ಮಾಡೋಕ್ಕೂ ಕೂಡ. ಅಲ್ಲ, ತುಂಬ ಖುಷಿ ಕೊಡುತ್ತದು. ಏನೋ ಈಗ ಇದ್ದಕ್ಕಿದ್ದಂಗೆ ಆ ಜಾಗದಲ್ಲಿ ಹೀರೋಯಿನ್ ಬಟ್ಟೆ ಬೇಕು, ಏನೋ ಕಟ್ ಮಾಡಿ ಏನೋ ಮಾಡಿ ಜಾಯಿಂಟ್ ಮಾಡಿ ಒಂದು ಇದು ಪ್ಯಾಡ್ ಥರ ಕಟ್ ಏನೋ ಮಾಡಿ ಒಂದು ಆ ಶೂಟಿಂಗ್ ಮುಗಿಸ್ಬಿಡ್ತೀವಿ. ಅವೆಲ್ಲ ಕೆಲಸ ಅಲ್ಲ ಅದು ಆ್ಯಕ್ಚುಲಿ. ನಾ ಹೇಳೋದೇನು ಅಂದರೆ, ಅವರು ಅಡ್ವಾನ್ಸ್ ಆಗಿರಬೇಕು, ನಮಗೂ ಅಡ್ವಾನ್ಸ್ ಆಗಿ ಹೇಳಬೇಕು. ಅವು ನಮಗೂ ಒಂಥರ ಕಲರ್ಫುಲ್ಲಾಗಿ ಮಾಡೋದಕ್ಕೆ ನಮಗೂ ಇಷ್ಟ ಆಗ್ತದೆ. ಸೊ ವಸ್ತ್ರ ವಿನ್ಯಾಸಕಾರರಾಗಿ ನಿಮಗೆ ತೃಪ್ತಿ ತಂದಿದೆಯಾ ಈ ವೃತ್ತಿ ಅಂತ? ಅಂದರೆ ಅಥವಾ ನಾನು ಯಾಕೆ ಬಂದಪ್ಪ ಈ ವೃತ್ತಿಗೆ ಅಂತ ಅನಿಸಿದೆಯಾ ಯಾವಾಗಾದರೂ? ಯಾವತ್ತೂ ಅನಿಸಿಲ್ಲ. ಯಾಕೆ ಅಂತಂದರೆ, ವಸ್ತ್ರ ವಿನ್ಯಾಸ ನಾನು ಯಾವತ್ತು ಬಂದೆ ಅವತ್ತಿನಿಂದ ಇವತ್ತಿನವರೆಗೂ ಒಳ್ಳೆಯ ಕೆಲಸವನ್ನು ಇಂಡಸ್ಟ್ರಿಗೆ ಕೊಟ್ಟಿದೆ. ರಂಗಭೂಮಿ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ನನ್ನನ್ನು ಬಳಸ್ಕೊಳ್ತಾನೆ ಇದ್ದಾರೆ ಅವತ್ತಿಂದ ಇವತ್ತಿನವರೆಗೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಸರು ಕೊಟ್ಟಿದೆ, ಉಸಿರು ಕೊಟ್ಟಿದೆ, ಆಮೇಲೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟಿದೆ. ಇದಕ್ಕಿಂತ ವಸ್ತ್ರ ವಿನ್ಯಾಸ ನಮ್ಗೆ ಇನ್ನೇನು ಕೊಡಬೇಕಾಗಿದೆ? ಯಾವಾಗಾದರೂ ಬೇಜಾರಾಗಿದೆಯಾ? ಅಂದರೆ ನನಗೆ ಫೀಲ್ಡಲ್ಲಿ ಯಾಕೋ ಉಳಿಬೇಕು ಅನ್ನಿಸ್ತಿಲ್ಲ ನನಗೆ, ಅಂದರೆ ಬೇಜಾರಾಗಿದ್ದು ಅಥವಾ ಕಹಿ ಘಟನೆ ಅನ್ನೋದೇನೋ ಆಗಿದೆಯಾ ನಿಮ್ಮ ಪ್ರೊಫೆಷನ್ ಇದರಲ್ಲಿ? ಬೇಸರ ಅನಿಸಿರೋದು ಯಾವಾಗ ಅಂತ ಅಂದರೆ, ತೆರೆಯ ಹಿಂದೆ ಕೆಲಸ ಮಾಡೋರನ್ನು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಗುರುತಿಸ್ತಾ ಇಲ್ವಲ್ಲ. ತೆರೆಯಿಂದ ನಾನೊಬ್ಬನೇ ಅಲ್ಲ, ಅಲ್ಲಿ ಮೇಕಪ್ ಮ್ಯಾನ್ ಇದ್ದಾರೆ, ಸೆಟ್ ಪ್ರಾಪರ್ಟೀಸು ಕಲಾ ನಿರ್ದೇಶಕರಿರ್ತಾರೆ, ಜೊತೆಗೆ ಕ್ಯಾಮ್ರಾಮನ್ ಇರ್ತಾರೆ, ಕ್ಯಾಮ್ರಾ ಅಸಿಸ್ಟೆಂಟ್ಸ್ಗಳಿರ್ತಾರೆ, ಊಟ ಹಾಕಿರ್ತಾರೆ, ನಮಗೆ ಬೆಳಗಿಂದ ಸಂಜೆವರೆಗೆ ಊಟ ಹಾಕಿರ್ತಾರೆ, ನಮ್ಮ ಅಸಿಸ್ಟೆಂಟ್ಸ್ಗಳಿರ್ತಾರೆ, ನಮ್ಮನ್ನು ಮನೆಯಿಂದ ಶೂಟಿಂಗ್ ಜಾಗ ಕರ್ಕೊಂಡು ಹೋದಂಥ ಡ್ರೈವರ್ಗಳಿರ್ತಾರೆ, ಕ್ಯಾಬ್ ಡ್ರೈವರ್ಗಳಿರ್ತಾರೆ, ಎಲ್ಲ ಇರ್ತಾರೆ. ಅವ್ರು ಯಾರನ್ನು ಒಬ್ಬರು ಗುರುತಿಸಲ್ವಲ್ಲ. 100 ಡೇಸ್ ಫಂಕ್ಷನ್ ಮಾಡ್ತಾರೆ, 250 ಎಪಿಸೋಡ್ಗಳ ಫಂಕ್ಷನ್ ಮಾಡ್ತಾರೆ ಧಾರಾವಾಹಿ ಅವರು, 500 ಎಪಿಸೋಡ್ಗಳ ಧಾರಾವಾಹಿ ಅವರು ಕೆಲಸ ಇದು ಫಂಕ್ಷನ್ ಮಾಡ್ತಾರೆ. ಆ ಕಲಾವಿದರು, ಆ ನಿರ್ದೇಶಕರು, ಆ ನಿರ್ಮಾಪಕರು ಅಲ್ಲಿ ಆ ಒಂದು ಫಂಕ್ಷನಲ್ಲಿ ಸಂತೋಷ ಕೊಟ್ಟವನ್ನ ಹಂಚ್ಕೊಳ್ತಾರೆ ಹೊರತು ನಮ್ಮ ಏನು ಟೆಕ್ನಿಷಿಯನ್ಸ್ ನಾವಿದ್ದೀವಿ ನಮ್ಮನ್ನು ಯಾವತ್ತೂ ಕರೆದಿಲ್ಲ. ಅದು ಕೆಲವೇ ಧಾರಾವಾಹಿಗಳವರು, ಬೆರಳೆಣಿಗೆಷ್ಟೇ ಧಾರಾವಾಹಿಗಳವರು ನನ್ನ ಇವತ್ತರೆಗೂ ಕರೆದಿರೋದು. ಅವಕಾಶಗಳು ಅಂತ ತಗೊಳ್ಳೋದಾದರೆ, ಸೊ ವಸ್ತ್ರ ವಿನ್ಯಾಸಕಾರರಿಗೆ ಯಾವ ರೀತಿ ಇದೆ ಅವಕಾಶಗಳು ಅಂತ? ಪ್ರಸ್ತುತ ಇವತ್ತಿರುವಂತಹ ಮಾಧ್ಯಮ ತುಂಬ ಯಾರು ಬಂದ್ರೂ ಸ್ವಾಗತಾರ್ಹ ಅನ್ನುವ ಮಟ್ಟದಲ್ಲಿ ಇವತ್ತು ವಾಹಿನಿಗಳು ಬೆಳ್ಕೊಂಡಿದೆ. ಖಾಸಗಿ ವಾಹಿನಿ ಆಗಿರ್ಬೋದು, ಬೇರೆ ಬೇರೆ ವಾಹಿನಿಗಳದು, ರಂಗಭೂಮಿ ಆಗಿರ್ಬೋದು, ಜೊತೆಗೆ ಸಿನಿಮಾ ರಂಗ ಆಗಿರ್ಬೋದು. ಇವತ್ತು ಕೆಲಸ ಮಾಡೋರಿಗೆ ಎಲ್ಲರಿಗೂ ಪ್ರಾಮಾಣಿಕವಾಗಿ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಅವಕಾಶ ಇದ್ದೇ ಇದೆ. ನಾವು ಹೇಗೆ ಆ ಕ್ಷೇತ್ರವನ್ನು ಪ್ರೀತಿಸ್ತೀವೋ ಅದು ನಮ್ಮನ್ನು ಹಂಗೆ ಪ್ರೀತಿಸುತ್ತೆ. ನಾವು ಅದು ಸರಿ ಇಲ್ಲ ಅಂತ ಬೆಟ್ ಮಾಡಿ ತೋರಿಸ್ತಾ ಇದ್ದಾಗ ಯಾವ ಕಾರಣದಿಂದಲೂ ನಮ್ಮ ಮುಂದೆ ಕಾಣ್ತಕ್ಕಂಥದ್ದು ಯಾವುದು ಚೆನ್ನಾಗಿರಲ್ಲ. ನಾವು ಮೊದಲು ಅದನ್ನು ಪ್ರೀತಿಸ್ಬೇಕು, ಅದು ಆಮೇಲೆ ನಮ್ಮನ್ನು ಪ್ರೀತಿಸುತ್ತೆ. ವಸ್ತ್ರ ವಿನ್ಯಾಸ ಉದ್ಯಮವನ್ನು ಸ್ಟಾರ್ಟ್ ಮಾಡೋದಾದರೆ ನೀವು ಸ್ಟಾರ್ಟ್ ಮಾಡಿ ನಿಮ್ಮದೇ ಹೇಳಿ. ಈಗ ಬಜೆಟ್ ಎಷ್ಟರಿಂದ ಸ್ಟಾರ್ಟ್ ಮಾಡಿರಿ, ಈಗ ಎಷ್ಟಿದೆ ಬಜೆಟ್ ಅಂತ? ಸಣ್ಣ ಅಮೌಂಟಲ್ಲಿ ನಾಟಕಗಳಿಗೆ ಆರಂಭವಾದಂಥ ನನ್ನ ವಸ್ತ್ರ ವಿನ್ಯಾಸದ ಮತ್ತು ವಸ್ತ್ರಾಲಂಕಾರದ ಅಭಿಯಾನ ಮೇಕಪ್ ಮಾಡ್ಕೊಳ್ತಾ ಕಾಸ್ಟ್ಯೂಮನ್ನು ಮಾಡ್ತಾ ಶುರುವಾದದ್ದು. ನನ್ನ ಕೈನಲ್ಲಿದ್ದಿದ್ದು ಕೇವಲ 10,000 ರೂಪಾಯಿ 15 ವರ್ಷಗಳ ಹಿಂದೆ. ಇವತ್ತು ಹೇಳೋದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ಅದು ಬೆಳೆದು ನಿಂತಿದೆ. ಅದು ಹೇಗೆ ಅಂದರೆ, ಇವತ್ತು ನನಗೆ 100 ರೂಪಾಯಿ ಕೊಟ್ಟರೆ ನಾಳೆ ಬೆಳಗ್ಗೆ 100 ರೂಪಾಯಿ ಮತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. 1000 ರೂಪಾಯಿ ಕೊಟ್ಟರೆ ನಾಳೆ ಬೆಳಗ್ಗೆ ಮತ್ತೆ ಅಲ್ಲಿಗೆ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದು ಹಾಗೆ ಬೆಳೆದು ಇವತ್ತು ಸುಮಾರು ನಮಗೆ
ನಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿ ಇರ್ಬೋದು ಅಂತ ನನ್ನ ಅಂದಾಜು. ಓಕೆ, ಸೊ ಒಂದು ರೀತಿ ಟ್ರೆಂಡ್ ಸೆಟರ್ ಅಂತ ಹೇಳ್ಬೋದು ನೀವು. ಅಂದರೆ ಫಿಲಮ್ ಇರ್ಬೋದು, ಸೀರಿಯಲ್ ಇರ್ಬೋದು, ರಂಗಭೂಮಿ ಇರ್ಬೋದು, ಅಂದರೆ ಅದನ್ನು ನೋಡ್ಬಿಟ್ಟೆ ಜನ ಫಾಲೋ ಮಾಡ್ತಾರೆ, ನನಗೂ ಆ ಥರ ಡ್ರೆಸ್ ಮಾಡ್ಕೋಬೇಕು, ಆ ಥರ ಕಾಸ್ಟ್ಯೂಮ್ ಹಾಕೋಬೇಕು ಅಂತ. ಸೊ ಟ್ರೆಂಡ್ ಸೆಟರ್ ಆಗಿ ನೀವು ಏನಾದರೂ ಹೊಸತನ ತೊಗೊಂಬರೋಕೆ ಇಷ್ಟಪಡ್ತೀರಾ? ಇಲ್ಲ, ಬೇಸಿಕಲಿ ರಾಜ್ಕುಮಾರ್ ಅವರು ಹಿಂದೆ ಆಲೋಜೇನು, ಹೊಸ ಬೆಳಕು ಇಂಥ ಸಿನಿಮಾಗಳು ಮಾಡಬೇಕಾದ್ರೆ ನಾವೆಲ್ಲ ಚಿಕ್ಕ ಹುಡುಗರು, ಅವ್ರು ಆಗ್ತಾ ಇದ್ದ ಶರ್ಟ್ಗಳನ್ನ ನಾನು ಉಡ್ಕೊಂಡು ಹೋಗ್ತಾ ಇದ್ದೆ ಆ ಕಾಲದಲ್ಲಿ. ಅದಾದ ನಂತರ ದಿನಗಳಲ್ಲಿ ನಾನೇ ಮಾಡಿದ ಸಿನಿಮಾಗಳು ಅಥವಾ ಬೇರೆ ಬೇರೆಯವರು ಸಿನಿಮಾಗಳಲ್ಲಿ ಆಗ್ತಿದ್ದ ಸೀರೆಗಳಾಗಿರ್ಬೋದು, ಚೂಡಿದಾರ್ಗಳಾಗಿರ್ಬೋದು, ಭಾಳಷ್ಟು ಸೆಲೆಬ್ರಿಟೀಸ್ಗಳು ಹಾಕೋಂಥದ್ದನ್ನು ನನ್ನ ಹತ್ರ ತರಿಸ್ಕೊಂಡಿರೋಂಥ ನಿದರ್ಶನಗಳಿದೆ. ಸೊ ಖುಷಿ ಕೊಟ್ಟಿದೆ ಒಟ್ಟಾರೆ ನಿಮ್ಮ ವೃತ್ತಿ ಅಂತ ಹೇಳಿ. ಖಂಡಿತವಾಗಲೂ ಇದಕ್ಕಿಂತ ನಮ್ಮನ್ನು ಇನ್ನೇನು ಗುರ್ತಿಸೋಕ್ಕೆ ಸಾಧ್ಯ, ಅದಕ್ಕಿಂತ ದೊಡ್ಡ ಮಟ್ಟದ ಬೇಡ ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀರೇಂದ್ರ ಅವರೇ. ವಸ್ತ್ರ ವಿನ್ಯಾಸದ ಬಗ್ಗೆ, ವಸ್ತ್ರ ವಿನ್ಯಾಸಕಾರರ ಹೊಣೆಗಾರಿಕೆ ಇರ್ಬೋದು, ಜವಾಬ್ದಾರಿ ಇರ್ಬೋದು, ಯಾವೆಲ್ಲ ಸವಾಲುಗಳಿರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೆಳ್ತಿರೆ, ಒಳ್ಳೊಳ್ಳೆ ಟಿಪ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇವೆ. ಯಾವೆಲ್ಲ ಟಿಪ್ಸ್ಗಳಿವೆ ನೋಡ್ಕೊಂಡು ಬನ್ನಿ. ಗಂಟೆಗಟ್ಟಲೆ ಮಾತನಾಡುವ ಮುನ್ನ ಸಾಕಷ್ಟು ನೀರು ಕುಡಿದಿದ್ರಿ ಗಂಟಲು ಒಣಗೋದಿಲ್ಲ, ಧ್ವನಿಗೆ ಧಕ್ಕೆ ಇಲ್ಲ. ವಾರಕ್ಕೊಮ್ಮೆ ಬಿಸಿ ನೀರಿಗೆ ಅಡುಗೆ ಸೋಡಾ ಹಾಕಿ ಉಗುರು ಅದ್ದಿ ನಂತರ ತೊಳೆದ್ರೆ ಉಗುರು ಶುಚಿಗೊಳ್ಳುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ವಸ್ತ್ರ ವಿನ್ಯಾಸಕಾರರು ಹೇಗಿರ್ತಾರೆ, ವಸ್ತ್ರ ವಿನ್ಯಾಸಕಾರರು ಯಾವೆಲ್ಲ ಹೊಣೆಗಾರಿಕೆ ಇರುತ್ತೆ ಅವ್ರ ಮೇಲೆ. ಒಂದು ಪಾತ್ರವನ್ನು ಯಾವ ರೀತಿ ಗಮನ ಸೆಳೆಯೋ ಹಾಗೆ, ವಿಜೃಂಭಿಸೋ ಹಾಗೆ ಅದನ್ನು ತಯಾರು ಮಾಡ್ತಾರೆ. ಎಲ್ಲರೂ ತೆರೆ ಮೇಲೆ ಬರಬೇಕು, ನಾನು ಎಲ್ಲರ ಮುಂದೆ ಕಾಣಿಸ್ಕೋಬೇಕು ಅಂತಲೇ ಇಷ್ಟಪಡ್ತಾರೆ. ತೆರೆಯ ಹಿಂದೆ ಮಾಡುವಂಥ ಕೆಲಸದಲ್ಲೂ ಕೂಡ ತೃಪ್ತಿ ಇರುತ್ತೆ, ಪ್ರೀತಿ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ವಿ ಸಿಗುತ್ತೆ ಅನ್ನೋದಕ್ಕೆ ವೀರೇಂದ್ರ ಅವರೇ ಸಾಕ್ಷಿ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.